ಡಾಕ್ಟರ್ 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 ಏನಾಯ್ತು? ಇದಕ್ಕಿದಾಗೆ ಪರದೆ ತಪ್ಪಿ ಬಿದ್ಬಿಟ್ಟು ಐಸ್ ಕ್ರೀಮ್ ತಿಂತ ಬಿದ್ದೋದ್ಲು ಡಾಕ್ಟರ್. ಸಿಸ್ಟರ್, PA ಒಳಗಡೆ ಏನ್ ನಡೀತಿದ್ಯಂತ ನೋಡು. ಆಯ್ತು ಸರ್. ನಮಸ್ಕಾರ ಸರ್. ಕಾರಲ್ಲೇ ಇದ್ದೀರಲ್ಲ, ಒಳಗ್ ಬನ್ನಿ ಸರ್. ನಾನ್ ಬರಕ್ ಆಗ್ದಿರೋ ಪರಿಸ್ಥಿತಿಲಿ ಇದ್ದೀನಿ. ಈಗ ತಾನೇ ಅನ್ನೋ ಹುಡುಗಿ ಅಡ್ಮಿಟ್ ಆಗಿದ್ದಾಳಲ್ವಾ? ಹೌದು ಸರ್, ಐಸ್ ಕ್ರೀಮ್ ತಿಂದಿದ್ದಾಳಂತೆ, ಪಾಯ್ಸನ್ ಆಗಿದೆ. ಆ ಮಗು ಪರಿಸ್ಥಿತಿ ಹೇಗಿದೆ? ಬ್ಲಡ್ ಸ್ಯಾಂಪಲ್ ಲ್ಯಾಬ್ ಕಳಿಸಿದೀವಿ. ರಿಪೋರ್ಟ್ಸ್ ಬಂದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ನೀವೇ ಟ್ರೀಟ್ಮೆಂಟ್ ಕೊಡ್ತೀರಾ? ಹೌದು ಸರ್, ನಾನೇ ಚೀಫ್ ಡಾಕ್ಟರ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಕೂಡ. ನೀವು ಮತ್ತೊಂದು ಕೆಲಸ ಮಾಡಬೇಕು. ರಿಪೋರ್ಟ್ಸ್ ಬಂದ್ಮೇಲೆ ಮಗು ಪರಿಸ್ಥಿತಿ ಸೀರಿಯಸ್ ಆಗಿದೆ ಅಂತ, ಈ ಸಿಟಿಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಮಗು ಪೇರೆಂಟ್ಸ್ ಕೇಳಬೇಕು. ವಾಟ್? ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಫೆಸಿಲಿಟೀಸು, ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇದಾವೆ ಸರ್. ಎಂಥ ಕಾಯಿಲೆ ಆದ್ರೂ ವಾಸಿ ಮಾಡ್ತೀವಿ. ಅಂಥದ್ರಲ್ಲಿ ನಾವು ಬೇರೆ ಆಸ್ಪತ್ರೆಗೆ, ಅದರಲ್ಲೂ ಬೇರೆ ಸಿಟಿಗೆ ರೆಫರ್ ಮಾಡಬೇಕಾ? ನೆವರ್. PA ಸರ್, ಆವತ್ತೊಂದಿನ ಈ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಸತ್ತೋಗಿದ್ದ ಅಲ್ವಾ? ಹೌದು ಸರ್. ಡಾಕ್ಟರ್ ನಿರ್ಲಕ್ಷ್ಯದಿಂದಾನೇ ಆ ಪೇಷಂಟ್ ಸತ್ತೋದ ಅಂತ ಕೇಸ್ ಕೂಡ ಫೈಲ್ ಆಗಿತ್ತು. ಆ ಕೇಸ್ ನೋಡ್ತಿರೋದು ನಮ್ಮ ಎಸಿಪಿನೇ. ಆ ಕೇಸ್ ಜೊತೆಲಿ ಈ ಆಸ್ಪತ್ರೆ ಮೇಲೆ ಇನ್ಯಾವ ಕೇಸ್ ಹಾಕ್ಬೋದು? ಸತ್ತೋಗಿರೋ ಡೆಡ್ ಬಾಡೀಸ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಲಕ್ಷ ಲಕ್ಷ ಫೀಸ್ ವಸೂಲಿ ಮಾಡ್ತಿದ್ದಾರೆ ಅಂತ, ಆರ್ಗನ್ಸ್ ಕೂಡ ಮಾರ್ತಿದ್ದಾರೆ ಅಂತ, ಎಕ್ಸ್ಪೈರಿ ಡೇಟ್ ಮುಗ್ದಿರೋ ಮೆಡಿಸಿನ್ಸ್ ಕೊಡ್ತಿದ್ದಾರೆ ಅಂತ, ಆಮೇಲೆ ಮೆಡಿಸಿನ್ ನಲ್ಲಿ ವಾಸಿ ಆಗೋದಕ್ಕೆ ಲೇಸರ್ ಆಪರೇಷನ್ಸ್ ಮಾಡ್ತಿದ್ದಾರೆ ಅಂತ. ಈ ಕೇಸ್ ಹಾಕಿದ್ರೆ ಆಸ್ಪತ್ರೆಗೆ ಬೀಗ ಬೀಳುತ್ತಲ್ವಾ ಪಾಪ. ಈ ಚೀಫ್ ಡಾಕ್ಟರ್ ಕೂಡ ಜೈಲಿಗೆ ಹೋಗ್ತಾನೆ ಸರ್. ಬೇಡ ಸರ್, ಅರ್ಥ ಆಯ್ತು. ನೀವು ಹೇಳ್ದಾಗೆ ಮಾಡ್ತೀನಿ.
ಪಾಪುನ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಪೇರೆಂಟ್ಸ್ಗೆ ಹೇಳಬೇಕು ಅಷ್ಟೇ ಅಲ್ವಾ? ಮಾಡ್ತೀನಿ ಸರ್. ಈ ಡಾಕ್ಟರ್ ತುಂಬಾ ಒಳ್ಳೇನು ಅನಿಸ್ತಿದೆ ಪಿ ಎ. ಹೌದು ಸರ್. ಪಾಪ ಆ ಕೇಸೇನು ಬೇಡ ಬಿಡು. ಆಯ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ ಕಾಲ್ಗೆ ಏನಾಗಿದೆ? ಆ ಪ್ರತಿಪಕ್ಷದವರು ಕುತಂತ್ರ ಮಾಡಿ ಮುರಿದು ಹಾಕಿದ್ರು. ಟ್ರೀಟ್ಮೆಂಟ್ ಮಾಡ್ಬೇಕಾ? ಮೊದ್ಲು ನಾನು ಹೇಳದ್ ಮಾಡಯ್ಯ, ಹೋಗು. ಓಕೆ ಸರ್, ಬರ್ತೀನಿ. ಏನಪ್ಪ ಇನ್ಸ್ಪೆಕ್ಟ್ರು, ಎಲ್ಲಿದ್ಯಪ್ಪ? ಸ್ಟೇಷನ್ ಅಲ್ಲೇ ಸರ್. ನೀನ್ ಕಂಡೀಷನ್ ಬೆಲ್ ಕೊಟ್ಟಿರೋ ಅಭಿರಾಮ್ ನಿನಗ್ ಹೇಳ್ದೇನೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೇನಪ್ಪ. ನಿಜಾನಾ ಸರ್? ಯಾಕಯ್ಯ ಅಷ್ಟು ಜೋರ ಕಿರ್ಚಿತೀಯ? ನಾನೆಲ್ಲೋ ಸುಳ್ಳು ಹೇಳಿರೋ ತರ. ಬೇಗ ಹೋಗಿ ಅಭಿರಾಮ್ನ ಅರೆಸ್ಟ್ ಮಾಡು. ಓಕೆ ಸರ್, ಈಗಲೇ ಹೈವೇ ಪೆಟ್ರೋಲಿಂಗ್ ಪೊಲೀಸ್ಗೆ ಅಲರ್ಟ್ ಕೊಡ್ತೀನಿ. ಯಾವ್ದಾದ್ರು ಟೋಲ್ ಗೇಟ್ ಹತ್ರ ಅಭಿರಾಮ್ನ ತಡೆದ್ ನಿಲ್ಸಿ ಅರೆಸ್ಟ್ ಮಾಡಿಸಿ ಸ್ಟೇಷನ್ಗೆ ಕರ್ಕೊಂಡು ಬರ್ತೀನಿ. ನಾನ್ ಕೊಟ್ಟಿರೋ ಸೂಟ್ ಕೇಸು ಚೆನ್ನಾಗೇ ಕೆಲಸ ಮಾಡ್ತಿದ್ದೆ ಬಿಡು. ಬೇಗ ಕೆಲಸ ಮಾಡು. ಏನೋ ಹಾಗೆ ನೋಡ್ತಿದ್ಯಾ? ಜೈಲಲ್ಲಿದ್ದು ಹೊರಗಡೆ ವ್ಯವಹಾರ ನಡೆಸೋ ಕ್ರಿಮಿನಲ್ಸ್ನ ನೋಡಿದ್ದೀನಿ. ಆಸ್ಪತ್ರೆಯಲ್ಲಿದ್ದು ರಾಜಕೀಯ ನಡೆಸಿರೋ ಲೀಡರ್ಸ್ನ ನೋಡಿದ್ದೀನಿ. ಆದ್ರೆ ಕಾಲ್ ಮುರ್ಕೊಂಡು ಕಾರಲ್ಲಿ ಕೂತಿದ್ರು ಪ್ಲಾನ್ಗಳು ಹಾಕೊಂಡು ಸೇಡ್ ತೀರಿಸ್ಕೋತಿರೋ ನಿಮ್ಮಂತ ವಿಲನ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಸರ್. ಮಗಳ ಪ್ರಾಣ ಕಾಪಾಡಬೇಕು ಅಂತ ಸಿಟಿ ಲಿಮಿಟ್ಸ್ ದಾಟಿರೋ ಹೀರೋನ ಪೊಲೀಸರು ಅರೆಸ್ಟ್ ಮಾಡೋದನ್ನು ನೋಡ್ಬೇಕಲ್ಲ. ಹೇಳಿ ಇನ್ಸ್ಪೆಕ್ಟರ್. ಎಲ್ಲಿಗೆ ಹೋಗ್ತಿದ್ದೀರಾ ಅಭಿರಾಮ್? ಅದು ಎಸವ್ರೆ, ಮಗುಗೆ ಹೆಂಡತಿ ಮಗು ಜೊತೆ ಹೊರ ಸಂಚಾರ ಮಾಡ್ತಿದ್ಯಾ? ಇಲ್ಲ ಎಸ್ ಐ ಅವರೇ, ಪಾಪು ತಿಂದ ಐಸ್ ಕ್ರೀಮ್ ಪಾಯ್ಸನಿಂಗ್ ಆಗಿತ್ತು. ಕಂಡೀಷನ್ ಸೀರಿಯಸ್ ಅಂತ ಹೇಳಿದ್ದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ. ಸೀರಿಯಸ್ ಕಂಡೀಷನ್ ಹಾಗನ್ಸ್ತಾ ಇಲ್ವಲ್ಲ. ನಿನ್ ಹೆಸರೇನು ಪುಟ್ಟ? ಅನು. ಏನ್ ಓದ್ತಾ ಇದೀಯಾ? 3ನೇ ಕ್ಲಾಸ್. ಹೇಗಿದೀಯಾ? ಐ ಆಮ್ ಫೈನ್, ಆರಾಮಾಗೇ ಇದ್ದೀನಿ. ಏನ್ ಅಭಿರಾಮ್, ನೀವು ಮಾತ್ರ ನಡ್ಸಿದ್ರೆ ಸಾಕಾಗತ್ತಾ? ನಿಮ್ ಪಾಪಗೂ ಟ್ರೈನಿಂಗ್ ಕೊಡ್ಬೇಕಲ್ವಾ? ಪಾಪ ಎಲ್ಲ ನಿಜಾನೇ ಹೇಳ್ತಿದ್ದಾಳೆ. ಏನು ಹೇಳ್ತಿದ್ದೀರಾ? ಇಳೀರಿ ಕೆಳಗಡೆ. ಪೊಲೀಸರು ಡ್ಯಾಡಿನ ಯಾಕೆ ಕರ್ಕೊಂಡು ಹೋಗ್ತಿದಾರಮ್ಮ? ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ಯಲ್ಲ. ನಿಜವಾಗ್ಲೂ ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ ಅನು, ನೀನ್ ಅಳ್ಬೇಡ. ನನ್ನಿಂದನ ಡ್ಯಾಡಿನ ಪೊಲೀಸರು ಕರ್ಕೊಂಡು ಹೋಗ್ತಿರೋದು? ಹಾಗಲ್ಲ, ಚಿಕ್ಕ ಮಗು ಮೇಲೆ ವಿಷ ಪ್ರಯೋಗ ಮಾಡಿಸಿ ಅವರನ್ನ ಅರೆಸ್ಟ್ ಮಾಡಿಸ್ದೆ. ಈ ಪಾಪ ಸುಮ್ನೆ ಬಿಡಲ್ಲ. ನೀನು ಸರ್ವನಾಶ ಆಗಿ ಹೋಗ್ತೀಯ. ಏನು ಶಾಪ ಹಾಕ್ತಿದ್ಯಾ? ನೀನೇನು ಸತಿ ಅನಸೂಯ ಅನ್ಕೊಂಡ್ಯಾ? ಇಲ್ಲ ಸತಿ ಸಾವಿತ್ರಿ ಅನ್ಕೊಂಡಿದ್ಯಾ? ಹೌದು, ಆ ಸಾವಿತ್ರಿ ಅವಳ ಗಂಡನ್ ಪ್ರಾಣನ ಕಾಪಾಡ್ಕೊಂಡ್ ಹಾಗೇನೆ ನಾನು ನನ್ ಗಂಡನ್ನ ಸ್ಟೇಷನ್ ಇಂದ ಆಚೆ ಕರ್ಕೊಂಡ್ ಬರ್ತೀನಿ. ಓಹೋ, ಅದೇ ಸ್ಟೇಷನ್ಗೆ ನಿನ್ನ ಕಳಿಸ್ತೀನಿ. ಕೋರ್ಟ್ ಕರ್ಸಿ ಜೈಲಿಗೆ ಕಳಿಸ್ತೀನಿ. ಏನ್ ಸರ್, ಅವರು ಅಷ್ಟು ದೊಡ್ಡ ವಾರ್ನಿಂಗ್ ಕೊಟ್ಟು ಹೋಗ್ತಿದ್ದಾರೆ. ಹೇಳಿ ಕೇಳಿ ನಿಜವಾಗ್ಲೂ ಅಭಿರಾಮ್ನ ಬಿಡಿಸ್ಕೊಳ್ತಾರಾ ಹೇಗೆ? ಬಿಡ್ಸೋದಕ್ಕೆ ಯಾರಿದ್ದಾರೆ ಪಿ ಎ? ಆ ನಾಯ್ಡು ಕೂಡ ಇಲ್ವಲ್ಲ. ಬೆಳಿಗ್ಗೆ ತಾನೇ ಅಮೆರಿಕಕ್ಕೆ ಹೋದ. ಓಹೋ, ಬಿಸ್ಲಾಕ ತುಂಬಾ ಜೋರಾಗಿದೆ ಕಣಯ್ಯ. ನಡಿ ಮನೆಗೆ ಹೋಗಿ ತಣ್ಣಗ್ ಬಿಯರ್ ಕುಡಿಯೋಣ. ಆಯ್ತು ಸರ್. ನಡಿ. ತಗೊಳ್ಳಿ ಅದಕ್ಕೆ ನೀವು ಕೇಳಿದ್ದು.
ತುಂಬಾ ಥ್ಯಾಂಕ್ಸ್ ಸುಬ್ಬು. ಜೋಪಾನಾಥ್ಗೆ ಮತ್ತೆ ವಾಪಸ್ ಕೊಡಬೇಕು. ಕೆಲಸ ಮುಗಿದ ಕೂಡಲೇ ಕೊಟ್ಬಿಡ್ತೀನಿ. ನಾನು ಹೊರಡ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ ಅದ್ಗೆ. ಬೇಡ ಸುಬ್ಬು, ಇದು ರಿಸ್ಕಿನ ಕೆಲಸ. ನಿನಗೂ ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಬದುಕಿರೋದೇ ಅಭಿರಾಮ್ ಅಣ್ಣಯಿಂದ ಅದಕ್ಕೆ. ನಿಮಗೋಸ್ಕರ ಎಷ್ಟೇ ರಿಸ್ಕ್ ಆದರೂ ತಗೋತೀನಿ. ಪ್ಲೀಸ್ ಅದ್ಗೆ ನನ್ನೂ ಕರ್ಕೊಂಡು ಹೋಗಿ. ಸರಿ, ನಡಿ. ಹಾಂ. ಪಿಎ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತಯ್ಯ. ಆ ಅಭಿರಾಮ್ಗೋಸ್ಕರ ವಸು ಹಾಕೋ ಕಣ್ಣೀರ್ ನೋಡ್ಬೇಕನ್ನಿಸ್ತಿದೆ. ಮಿಸ್ ಮಾಡ್ಕೊಂಡೆ ಕಣಪ್ಪ. ಏನು ಮಿಸ್ ಆಗಿಲ್ಲ ಸರ್. ಮಿಸ್ಸಸ್ ಅಭಿರಾಮ್ ಇಲ್ಲಿಗೆ ಬಂದಿದ್ದಾರೆ. ಓಹೋ, ಏನಮ್ಮ ಇಲ್ಲಿಗೆ ಬಂದೆ? ನಿನ್ನ ಗಂಡನ್ ಬಿಡಿಸು ಅಂತ ನನ್ನ ಕಾಲಿಡ್ಕೊಂಡು ಬೇಡ್ಕೊಳ್ಳೋದಕ್ಕೆ ಬಂದ್ಯಾ? ನೀನ್ ಎಷ್ಟೇ ಬೇಡ್ಕೊಂಡ್ರೂ ಕರ್ಗು ಹೋಗೋದಕ್ಕೆ ನಾನು ಆ ನಾಯ್ಡು ಅಲ್ಲಮ್ಮ, ರಾಕ್ಷಸ ನಾನು. ಕೇಳಮ್ಮ, ನೀನ್ ಮಾಡಿರೋ ಪಾಪಗಳನ್ನೆಲ್ಲ ಒಪ್ಕೋ. ನಾನ್ ಮಾಡಿರೋ ಪಾಪನ ಒಪ್ಕೊಂಡ್ರೆ ಬಿಟ್ಬಿಡ್ತೀನಿ. ಹೇಳು. ಒಪ್ಕೋತೀನಮ್ಮ. ಸುಬ್ಬು, ಬಂದೆ ಅದ್ಗೆ. ಹೇಳು. ನನ್ ಗಂಡನ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕ್ಸಿದ್ದು ನೀನೇ ತಾನೇ? ಹೇಳು. ಹೌದಮ್ಮ, ನಾನೇ ಅನ್ನದಾನ ನಡೆಯುವಾಗ ನಿಮ್ ಮನೆಗ್ ಬಂದು ಅಖಿಲ್ ಹಾರಿಕ ಕೈಗೆ ಡ್ರಗ್ಸ್ ಕೊಟ್ಟು ಮಿಕ್ಸ್ ಮಾಡಕ್ ಹೇಳಿದೆ. ಆಮೇಲೆ ಫುಡ್ ಇನ್ಸ್ಪೆಕ್ಟರ್ನ ಕರೆಸಿ ಅವ್ರ ಹತ್ರ ಊಟದಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ರಿಪೋರ್ಟ್ ಬರ್ಸ್ದೆ. SIಗೆ ಹೇಳಿ ನಿನ್ ಗಂಡನ ಅರೆಸ್ಟ್ ಮಾಡಿಸ್ದೆ ಅಮ್ಮ. ರಾಯುಡಿಂದ ನಿನ್ ಗಂಡನ್ ಕಂಡೀಷನ್ ಬೇಲ್ ಸಿಕ್ಕಿದ್ದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇವತ್ ನಿಮ್ ಮಗಳಿಗೆ ಕೆಮಿಕಲ್ ಮಿಕ್ಸ್ ಮಾಡಿರೋ ಐಸ್ ಕ್ರೀಮ್ ತಿನ್ನಿಸ್ದೆ. ಅದನ್ನ ತಿಂದು ಮಗು ಪ್ರಜ್ಞೆ ತಪ್ಪಿದಾಗ ಕಂಡೀಷನ್ ಸೀರಿಯಸ್ ಆಗಿದೆ, ಈಗಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಾಕ್ಟರ್ ಕೈಯಲ್ಲಿ ಸುಳ್ಳು ಹೇಳಿಸ್ದೆ. ನಿನ್ ಗಂಡ ಸಿಟಿ ದಾಟೋ ಹಾಗೆ ಮಾಡಿ ಅರೆಸ್ಟ್ ಮಾಡಿಸ್ದೆ ಕಣಮ್ಮ. ಏಯ್, ಅದು ನನ್ನೇ ಹೆದರ್ಸ್ತೀಯ, ನನಗೆ ಗನ್ ತೋರಿಸ್ತೀಯ, ನನ್ನ ಹತ್ರನೇ ಸಾಕ್ಷಿ ಹೇಳಿಸ್ತೀಯ. ಸರ್, ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀರಾ? ಬಾಯ್ ಮುಚ್ಚು. ನನ್ ತಂಟೆಗೆ ಚಿಕ್ಕ ಮಗು ಬಂದ್ರು ಕೊಂದು ಹಾಕ್ಬಿಡ್ತೀನಿ. ಏಯ್, ಆ ಫೋನ್ ಕೊಡು, ಇಲ್ಲ ಅಂದ್ರೆ ಇವಳಿಗಿಂತ ಮೊದಲು ನಿನ್ ಸಾಯಿಸ್ತೀನಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ಕೊಡಲ್ಲ. ಹಾಗಾದ್ರೆ ನಿನ್ಗಿಂತ ಮೊದಲು ಇವಳನ್ನೇ ಸಾಯಿಸ್ತೀನಿ. ಏಯ್, ಕೊಡ್ತೀಯಾ ಇಲ್ವಾ ಹೇಳು? ಬೇಡ ಬೇಡ, ಸಾಯಿಸ್ಬೇಡಿ, ನಾನು ಫೋನ್ ಕೊಡ್ತೀನಿ. ಕೊಡಿಲಿ. ಎವಿಡೆನ್ಸ್ನೇ ನಾಶ ಮಾಡಾಯ್ತು, ಈಗೇನ್ ಮಾಡ್ತೀಯ? MLA ದಡ್ ನನ್ ಮಗ ಸಿಕ್ಕಾಕ್ಸ್ಬೋದು ಅನ್ಕೊಂಡ್ರ? ಇಬ್ರು ಹೂತಾಕ್ಬಿಡ್ತೀನಿ. ನಿನ್ ಗಂಡ ಜೈಲಲ್ಲಿ ಮುದ್ದೆ ಮುರಿತಾ ಇರ್ತಾನೆ, ನೀನಿಲ್ಲಿ ಅನಾಥ ಶವ ಆಗ್ತೀಯ. ನಿನ್ ಶವ ಏನಾಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ನನ್ನ ಕೈಲೇ ನಾನ್ ಮಾಡಿರೋ ತಪ್ಪೆಲ್ಲ ಕಕ್ಕಿಸ್ತೀಯ. ಹೇಗಿದ್ರು ನೀನಿವಾಗ ಸಾಯ್ತೀಯ. ನಾನ್ ಮಾಡಿರೋ ಅಪರಾಧಗಳನ್ನೆಲ್ಲ ಕೇಳಿಸ್ಕೊ. ನಾನ್ ಸುಮ್ನೆ MLA ಆಗಿಲ್ಲ, ಅದೆಷ್ಟೋ ಕಿಡ್ನಾಪು ಮರ್ಡರ್ ಮಾಡಿಸಿದೀನಿ, ಎಷ್ಟೋ ಜನರ ನಾಶ ಮಾಡಿದೀನಿ. ಅಯ್ಯಯ್ಯೋ, ಇದೆಂತ ವಿಚಿತ್ರ! ಒಬ್ಬ ಗಂಡ್ಸು ಗಂಡ ಹೆಂಡತಿಗೆ ಆರತಿ ಮಾಡದ? ನಾನಿವತ್ತು ಆಚೆ ಬರೋದಕ್ಕೆ ಕಾರಣ ಹೊಸೋರೆ. ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ನಾನು ರಿಲೀಸ್ ಆಗಿದ್ದು. ಮಾಡಿದ್ದು ನಾನೇ ಆದ್ರೂ ಮಾಡ್ಸಿದ್ದು ನೀವೇ ಅಲ್ವಾ ರೀ?
ಅಂಥದ್ದೇನ್ ಮಾಡಿದ್ರು? ಆ MLA ಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರು. ಈಗ ಆ MLA ಅರೆಸ್ಟ್ ಆದ. MLA ಅರೆಸ್ಟ್ ಆದ? ನಮ್ಮನೆಯವ್ರು ಅರೆಸ್ಟ್ ಆದ ಹಾಗೆ ಯಾಕೆ ಶಾಕ್ ಆಗ್ತಿದ್ದೀರಾ? ಅಂದ್ರೆ ಅವರು MLA ಅಲ್ವಾಣ್ಣ, ಅಷ್ಟು ದೊಡ್ಡ ವ್ಯಕ್ತಿ ಅರೆಸ್ಟ್ ಆದ್ರ ಅಂತ. ಅವನ್ ಪಾಪದ ಕೊಡ ತುಂಬ್ತು ಅರೆಸ್ಟ್ ಆದ. ಅವ್ರ ದೊಡ್ಡ ಪೊಲಿಟಿಕಲ್ ಲೀಡರ್ ತಾನೆ, ಹೇಗೆ ಅರೆಸ್ಟ್ ಮಾಡಿದ್ರು? ತಪ್ಪು ಮಾಡಿದ್ರೆ ಎಷ್ಟೇ ದೊಡ್ಡವರಾದ್ರೂ ಶಿಕ್ಷೆ ತಪ್ಪಿದ್ದಲ್ಲ ಹಾರಿಕಾ. MLA ಏನು, ಮುಖ್ಯಮಂತ್ರಿಗಳು ಕೂಡ ಜೈಲ್ಗೆ ಹೋಗಿ ಬಂದಿದ್ದಾರೆ. ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದು ಯಾರ ಕೈಲೂ ಸಾಧ್ಯ ಇಲ್ಲ. ಅವರು ಶಿಕ್ಷೆ ಅನುಭವಿಸ್ಲೇಬೇಕು. ಅದು MLAನೇ ಆಗಿರಬಹುದು, ಅವರಿಗೆ ಸಹಾಯ ಮಾಡಿದವರು ಆಗಿರಬಹುದು. ಈ ಸುಮಂಗಲಿ ಅವ್ರನ್ನು ಜೈಲ್ಗೆ ಹಾಕ್ತಾರಾ? ಏಯ್, ಮಧ್ಯದಲ್ಲಿ ನನ್ನ ಯಾಕೋ ತರ್ತೀಯ? ನಾನೇನ್ ತಪ್ಪು ಮಾಡಿದೀನಿ? ಯಾರು ಏನ್ ಮಾಡಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ. ಇವತ್ತು ಆ MLA ಅರೆಸ್ಟ್ ಆಗಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಅವನ ಹಿಂದೆ ಇರೋರೆಲ್ಲ ಅರೆಸ್ಟ್ ಆಗೇ ಆಗ್ತಾರೆ. ಪೊಲಿಟಿಕಲ್ ಲೀಡರ್ಸ್ ನ ಜಾಸ್ತಿ ದಿನ ಜೈಲಲ್ಲಿ ಇಟ್ಕೊಳ್ಳಲ್ಲ ಭಾವ. ಬೇಗ ಆಚೆ ಬಂದು ರಿವೆಂಜ್ ತಗೋತಾರೇನೋ. ಹೌದು ಅಭಿ, ಅಂತವ್ರನ್ನ ಯಾವತ್ತೂ ನಂಬಲೇಬಾರ್ದು. ಯಾವುದಕ್ಕೂ ಒಳ್ಳೇದು ಒಂದ್ ಸ್ವಲ್ಪ ದಿನ ನಾವು ಊರಿಗೆ ಹೋಗ್ಬಿಡೋಣ. ಓಡೋಗೋಣ ಅಂತಿದ್ರ ಡ್ಯಾಡಿ? ಓಡೋಗೋದಲ್ಲ ಅಭಿ, ಹುಷಾರಾಗಿರು ಅಂತಿದ್ದಾರೆ. ದುಷ್ಟರಿಂದ ನಾವು ದೂರ ಇರಬೇಕು. ಕೆಟ್ಟವರು ನಮ್ಮ ಮನೇಲೂ ಇದ್ದಾರೆ ಅತ್ತೆ. ಎಲ್ಲಿಗೆ ಅಂತ ಹೋಗೋದು? ನಮ್ಮನ್ ಯಾಕಕ್ಕ ಅಂತ್ಯ? ನಾವು ಸತ್ಯ ಒಪ್ಕೊಂಡಾಗಿಂದ ನಾವು ಚೀಪ್ ಆಗ್ಬಿಟ್ವಿ ಅಲ್ವಾ? ಅದು ನೀನ್ ಯಾಕಮ್ಮ ಎಲ್ಲದಕ್ಕೂ ಕೊಂಕು ಹುಡುಕ್ತಿದ್ಯಾ? ಅಲ್ಲ, ಸತ್ಯ ಒಪ್ಕೊಂಡು ಪ್ರಯೋಜನ ಏನಾಯ್ತು? ನಿನ್ನಿಂದ ಅಂತೂ ಅಭಿ ರಿಲೀಸ್ ಆಗ್ಲಿಲ್ವಲ್ಲ. ಯಾವನೋ ಇಲ್ಲಿ CI? ಯಾವನೋನ? ನೀನ್ ಯಾರೋ? ಅಮ್ಮ ಕನಕಾಂಬರಿ, ನಿಂತ್ಕೋ. ಯಾರು ಅಂತ ಕೇಳ್ತಿದ್ರು ಹೋಗ್ತಿದ್ಯಲ್ಲ? ನನ್ನೇ ತಡಿತೀಯ? ಅಮ್ಮ ಕನಕಾಂಬರಿ ಬೇಡ. ಯಾರಾದ್ರೂ ಮುಂದೆ ಹೆಜ್ಜೆ ಇಟ್ರೆ ಸತ್ ಹಾಗೆ. ಗೋ ಬ್ಯಾಕ್. ನೀನೇನಾ ಈ ಸ್ಟೇಷನ್ CI? ನಿನಗೆಷ್ಟು ಧೈರ್ಯ ಇದ್ರೆ ನಮ್ಮ ಅಣ್ಣನ್ನೇ ಅರೆಸ್ಟ್ ಮಾಡ್ತೀಯೋ? ಸುಟ್ಟು ಹಾಕ್ತೀನಿ, ತಲೆ ಕುಂಬಳಕಾಯಿ ತರ ಸಿಡಿದು ಹೋಗುತ್ತೆ. ಅಮ್ಮ ಕನಕಾಂಬರಿ ಬೇಡಮ್ಮ, ನನ್ ಮಾತು ಕೇಳಮ್ಮ. ನಿಲ್ಲಮ್ಮ, ನಿಲ್ಲಮ್ಮ, ನಿಲ್ಲು. ಮೊದ್ಲು ಇವ್ನಲ್ಲ, ನಿನ್ನೆ ಎತ್ಬಿಡ್ಬೇಕು. ನೀನಿಷ್ಟೊಂದು ಪುಕ್ಲಾನ? ನಮ್ಮ ಅಪ್ಪ ಅಮ್ಮಂಗ್ ಹೇಗ್ ಹುಡ್ದೋ? ನಮ್ ಮರ್ಯಾದೆ ಹಾಳು ಮಾಡ್ಬಿಟ್ಟೆ. ಈ ಅಮ್ಮ ಏನ್ ಹೀಗಿದ್ದಾಳೆ? ತಲೆ ಕೆಟ್ರೆ ಸ್ವಂತ ಅಣ್ಣನು ಎತ್ಬಿಡ್ತಾಳ? ಅಯ್ಯೋಯ್ಯೋ. ನಾಳೆಯಿಂದ ನಮ್ಮೂರಲ್ಲಿ ಹೇಗ್ ತಲೆ ಎತ್ಕೊಂಡು ಓಡಾಡೋದು? ಎಲ್ರು ನಮ್ಮನ್ನ ನೋಡಿ ನಗ್ತಾರೆ, ಮುಖದ ಮೇಲೆ ಥೂ ಅಂತ ಉಗಿತಾರೆ. ಛೇ, ಸ್ವಲ್ಪ ಆದ್ರೂ ನಾಚಿಕೆ ಬೇಡ. ನೋಡಿ ಮೇಡಮ್, ನಿಮ್ಮ ಅಣ್ಣ ಬಂದ್ರು, ಕರ್ಕೊಂಡೋಗಿ. ಥ್ಯಾಂಕ್ ಯು ಕಮಿಷನರ್. ನಮ್ಮ ಅಣ್ಣನ ಸಿಕ್ ಹಾಕ್ಸಿರೋ ಪ್ರತಿಪಕ್ಷದವರನ್ನ, ಕೇಸ್ ಹಾಕಿರೋ ವಿರೋಧಿಗಳನ್ನ ಆದಷ್ಟು ಬೇಗ ಇದೇ ಸ್ಟೇಷನ್ ಕರ್ಕೊಂಡ್ ಬಂದು ಸೆಲ್ಗ್ ಹಾಕಿಸ್ತೀನಿ.
ಬರ್ತೀನಿ ನಡಿ ಅಣ್ಣ. ಪೊಲೀಸ್ ಕೆಲಸ ಎಷ್ಟು ಮುಖ್ಯನೋ ಪ್ರಾಣ ಕೂಡ ಅಷ್ಟೇ ಮುಖ್ಯ. ಇನ್ಯಾವತ್ತೂ ಆ ಕನಕಾಂಬರಿನ ಎದುರಾಕೋಬೇಡ. ಅವರಿಂದಾನೇ ಅವನು MLA ಆಗಿರೋದು. ಆ MLAಗೆ ಬಲ ಅವರೇ. ಅವರು ದೊಡ್ಡ ಮೆಂಟ್ಲು. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಸಾಯಿಸ್ಬಿಡ್ತಾರೆ. ಬಿ ಕೇರ್ಫುಲ್. ಜಗಳ ಹಚ್ಚೋ ಕ್ರೂರಿ, ಮನೆ ಹಾಳಿ ಮಂಥರೆ, ಎದುರು ನಿಂತ್ರೆ ಚದುರಿ ಹೋಗ್ತಾಳೆ. ನೀವು ಯಾಮಾರಿದ್ರಿ ಅಂದ್ರೆ ಪ್ರಾಣನೇ ತೆಗೆದು ಬಿಡ್ತಾಳೆ. ನೀವು ಹೇಳಿದ್ ಸಾಕು, ಹೊರಡಿ. ಥ್ಯಾಂಕ್ ಯು. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಸ್ವಾಮಿ. ಜೋಪಾನವಾಗಿರಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ನಡೆದಿದ್ದು ನುಡಿತೈತೆ, ನಡೆಯೋದು ನುಡಿತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಏನ್ರಿ ಇದು? ಆ ದಾಸಯ್ಯ ಹಾಗೆ ಹೇಳಿದ್ರು. ಬಿಟ್ಟಾಕಿ ಹೊಸೂರೆ, ಅದನ್ನೆಲ್ಲ ಯಾರಾದ್ರೂ ತಲೆ ಕೆಡಿಸ್ಕೊಳ್ತಾರ? ಅಷ್ಟಕ್ಕೂ ನಮ್ಮ ಮಧ್ಯೆ ಯಾರು ಬರ್ತಾರೆ ಹೇಳಿ? ಏನೋ ರೀ, ನನಗೆ ಯಾಕೋ ಭಯ ಆಗ್ತಿದೆ. ಗನ್ ತಗೊಂಡು MLAನ ಹೆದರಿಸಿರೋ ಹೊಸವರ ಈ ರೀತಿ ಮಾತಾಡ್ತಾ ಇರೋದು. ನೀವು ಭಯ ಪಡ್ತಾ ಇರೋದು ಮೀನಿಂಗ್ಲೆಸ್ ಹೊಸವ್ರೆ. ಎಲ್ಲನೂ ರೆಡಿ ಮಾಡ್ಕೊಳ್ಳಿ, ಹೋಗೋಣ. ಯಾವ ಗಂಡಾಂತರನೂ ಇಲ್ಲದೆ ಇದ್ರೆ ಆ ದಾಸಯ್ಯನವರು ಯಾಕೆ ಹಾಗೆ ಹೇಳಿದ್ರು? ಇಷ್ಟಕ್ಕೂ ಮಧ್ಯೆ ಬರೋರು ಯಾರು? ಏನು ಆಫ್ಟರ್ ಆಲ್ ಇಡ್ಲಿ ವಡೆ ಮಾರೋರ್ ಜೊತೆ ನೀನ್ ಜಗಳ ಮಾಡ್ಕೊಂಡ್ಯಾ? ಆ ರೋಡ್ ಸೈಡ್ ಬೆಗ್ಗರ್ ಕಲ್ ಸೋತ್ ಹೋದ್ಯಾ? ಅವರು ಬೆಗ್ಗರ್ಸ್ ಅಲ್ಲ ಮೇಡಮ್, ಒಂದ್ ಕಾಲದಲ್ಲಿ ಚೆನ್ನಾಗಿ ಬಾಳಿರೋ ಬಿಗ್ ಶಾಟ್ಸ್. ಅವ್ರು ಯಾರಾದ್ರೆ ನನಗೇನು? ನಮ್ ಹಿಂದೆ 25 ಊರ್ಗಳಿದಾವೆ, ಸಾವಿರಾರು ಜನ ಸಪೋರ್ಟ್ಗಿದ್ದಾರೆ. ಅಂತ ನಾವು ಓಡ್ ಹೋಗೋದಾ? ಅಂದ್ರೆ ಅವರು ಬೇರೆ ಟೈಪ್ ಅಮ್ಮ, ಯಾವ್ದಕ್ಕೂ ಭಯ ಪಡಲ್ಲ, ಯಾವ್ದಕ್ಕೂ ಜಗ್ಗಲ್ಲ, ಯಾರು ಹೇಳಿದ್ರು ಕೇಳಲ್ಲ. ನಾನ್ ಕೇಳೋ ಹಾಗೆ ಮಾಡ್ತೀನಿ. ಅವ್ರ ಕುತ್ಕೆ ಬಗ್ಗಿಸ್ತೀನಿ, ನಿನ್ ಕಾಲ್ ಹತ್ರ ಬಿಸಾಡ್ತೀನಿ. ಅಬ್ಬಾ, ಅದಾದ್ಮೇಲೆ ಅವ್ರನ್ನ ಸಾಯಿಸಿ ನಮ್ಮೂರಿಗೆ ಹೋಗೋಣ. ಅಮ್ಮ ಬೇಡಮ್ಮ, ಬೇಡ 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 ಬೇಡಮ್ಮ. ಅಮ್ಮ ಸಾಯಿಸ್ಬೇಡಮ್ಮ, ನನ್ ಮಾತ್ ಕೇಳಮ್ಮ, ಬಿಟ್ಬಿಡಮ್ಮ ಅವ್ರನ್ನ. ಅಣ್ಣ, ಅಮ್ಮ ಸಾಯಿಸ್ಬೇಡಮ್ಮ, ನನ್ ಮಾತ್ ಕೇಳಮ್ಮ. ಅಣ್ಣ. ಹಾ, ಏನು ಹಗ್ಲೊತ್ತಲೆ ಕನ್ವರ್ಸ್ತಿದ್ಯಲ್ಲ? ಇದು ಕನ್ಸ? ಎಲ್ರನ್ನು ಸುಟ್ ಬಿಡ್ಲಿಲ್ವಾ? ನಿನ್ ತಲೆ ಏನಾದ್ರೂ ಕೆಟ್ಟಿದ್ಯಾ ಅಣ್ಣ? ಅವ್ರನ್ನ ಯಾಕೆ ಸಾಯಿಸ್ಲಿ? ಸಾವಿನ ಭಯ ಹೇಗಿರುತ್ತಂತ ತೋರಿಸಿ ನಿನ್ ಕಾಲ್ ಹತ್ರ ಬಿಸಾಡ್ತೀನಿ. ನೀವು ಕಾರಲ್ಲೇ ಕೂತಿರಿ, ನಾನ್ ಹೋಗಿ ಆ ಮಕ್ಕಳನ್ನ ಕಳಿಸ್ತೀನಿ. ಸ್ವಲ್ಪ ಹೊತ್ತು ಕಾರಲ್ಲೇ ಕೂರಿಸ್ಕೊಂಡಿರಿ. ಮಕ್ಕಳು ಬಂದ್ಮೇಲೆ ನಿಮ್ ಕಾರ್ನ ಸೈಡಿಗೆ ತಗೊಂಡು ಹೋಗಿ ನಿಲ್ಸ್ಕೊಳ್ಳಿ. ಹಾಯ್ ಮಕ್ಕಳ. ಯಾರ್ ನೀವು? ಗೆಸ್ ಮಾಡಿ ನೋಡೋಣ. ನೀವ್ ಯಾರು ಅಂತ ನಮ್ಗೇನ್ ಗೊತ್ತು? ಹೌದಲ್ವಾ, ನಾನು ನಿಮ್ ಡ್ಯಾಡಿ ಚಿಕ್ಕ ವಯಸ್ಸಿನ ಕ್ಲಾಸ್ಮೇಟ್ಸ್. ಹೌದಾ?
ಡ್ಯಾಡಿ ಮನೇಲೇ ಇದ್ದಾರೆ, ಬನ್ನಿ ಆಂಟಿ. ಇಲ್ಲ ಇಲ್ಲ, ತುಂಬಾ ದಿನ ಆದ್ಮೇಲೆ ನಿಮ್ ಡ್ಯಾಡಿನ ಮೀಟ್ ಆಗ್ತಾ ಇದೀನಿ. ಸ್ವಲ್ಪ ಸರ್ಪ್ರೈಸ್ ಕೊಡೋಣ. ನೀವೇನ್ ಮಾಡ್ಬೇಕಂದ್ರೆ ಅಲ್ಲಿ ನೋಡಿ, ಅಲ್ಲೊಂದ್ ಕಾರ್ ಇದೆಯಲ್ಲ, ಹೋಗದ್ರಲ್ಲಿ ಕೂತಿರಿ. ನಾನ್ ಕೂಗಿದ್ಮೇಲೆ ಬನ್ನಿ. ಓಕೆ. ತಗೊಳಮ್ಮ, ಚಾಕ್ಲೇಟ್ ತಗೊಳಮ್ಮ. ಗಾಡಿ ಸೈಡ್ಗೆ ಹಾಕೋ. ಅಭಿ, ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನ್ ಡ್ಯಾಡಿ? ಈ ಜಗಳ ಎಲ್ಲ ನಮಗ್ ಬೇಡ ಕಾಣೋ. ಸ್ವಲ್ಪ ದಿನ ನಮ್ಮ ಊರಿಗೆ ಹೋಗ್ಬಿಡೋಣ, ಪ್ರಶಾಂತವಾಗಿರೋಣ. ಅವ್ರಿಗೆ ಭಯ ಪಟ್ಕೊಂಡು ಹೊರಟೋಗೋಣ ಅಂತಿದ್ದೀರ ಡ್ಯಾಡಿ? ಭಯ ಪಡ್ಕೊಂಡಲ್ಲ ಅಭಿ, ಅನಗತ್ಯವಾಗಿ ಮನಃಶಾಂತಿ ಹಾಳು ಮಾಡ್ಕೋತಾ ಇದೀವಿ. ಇವತ್ತು ನಿಜವಾಗ್ಲೂ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರೆ, ಏನಾದ್ರೂ ಮಾಡಿದ್ರೆ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಇಷ್ಟು ದಿನ ನಮ್ಮನ್ ಭಯ ಪಡಿಸಿದ್ರು, ಈಗ ಅವರೇ ಭಯ ಪಡ್ತಿದ್ದಾರೆ. ಮಾಡಿರೋ ಪಾಪ ಸುಮ್ನೆ ಬಿಡುತ್ತಾ ಆಂಟಿ? ಅದೇ ಮತ್ತೆ, ನಮ್ಮಂತ ಒಳ್ಳೆಯವ್ರಿಗೆ ನೋವು ಕೊಟ್ರೆ ಹೀಗೆ ಆಗೋದು. ಏನೇ ಆದ್ರೂ ಧೈರ್ಯವಾಗಿ ನಿಂತ್ಕೊಂಡು ಫೈಟ್ ಮಾಡ್ಬೇಕಮ್ಮ. ಭಯ ಪಟ್ರೆ ಇನ್ನೂ ಭಯ ಪಡಿಸ್ತಾರೆ. ಜಗಳನೇ ಜೀವನ ಅಲ್ವಲ್ಲ ಅಭಿ. ಅವರು ಮನುಷ್ಯರೇ ಅಲ್ಲ, ಚಿಕ್ಕ ಮಕ್ಕಳಂತಾನು ನೋಡ್ಲಿಲ್ವಲ್ಲ. ಅವನೊಬ್ನೇ ಅನ್ಕೊಂಡ್ರೆ ಅವನ್ ತಂಗಿ ಇನ್ನೂ ಕೆಟ್ಟೋಳ್ ತರ ಕಾಣ್ತಿದ್ದಾಳೆ. ಅಂತವ್ರ ಜೊತೆ ಹೋರಾಡಿದ್ರೆ ಮಕ್ಕಳಿಗೆ ಅಪಾಯ. ಮಕ್ಕಳನ್ನ ನಾವು ಜೋಪಾನವಾಗಿ ನೋಡ್ಕೊಂಡ್ರೆ ಸಾಕು ಡ್ಯಾಡಿ. ಮಕ್ಕಳಿಗೆ ಏನೂ ಆಗಲ್ಲ. ಪ್ರತಿದಿನನೂ ಒಂದೇ ತರ ಇರೋದಿಲ್ಲ ಅಭಿ. ಒಂದು ಟೈಮ್ ಇದ್ದ ಹಾಗೆ ಇನ್ನೊಂದು ಟೈಮ್ ಇರೋದಿಲ್ಲ. ನಾಳೆ ನಮ್ಗೆ ಆಗ್ಬಾರ್ದೇನಾದ್ರೂ ಆದ್ರೆ ಆಗ ಕಣ್ಣೀರ್ ಹಾಕಿ ಏನು ಉಪಯೋಗ ಇಲ್ಲ. ಏನಮ್ಮ ವಸು, ನೀನೇನಂತೀಯ? ಇಲ್ಲೇ ಇರೋಣವಾ, ಊರ್ಗ್ ಹೋಗೋಣವಾ? ಈಗ ಈ ಮಹಾರಾಣಿ ತೀರ್ಪು ಕೊಡ್ತಾಳೇನೋ? ಕೊಟ್ಟು ಮಾತ್ರಕ್ಕೆ ಅಭಿಭಾವ ಕೇಳ್ತಾರ ಹೇಗೆ? ನೋಡೋಣ. ಊರಿಗೆ ಹೋಗೋಣ ಮಾವ. ನೀವು ಹಿಂಗಂದ್ಬಿಟ್ರೆ ಹೆಂಗೆ ಹೊಸವ್ರೆ? ನಾನು ಊರಿಗೆ ಹೋಗೋಣ ಅಂದಿದ್ದು ಅವ್ರಿಗೆ ಭಯ ಪಟ್ಟಲ್ಲ ರೀ. ನೀವು ಕ್ಷೇಮವಾಗಿ ಈ ಕೇಸಿಂದ ಆಚೆ ಬಂದ್ರೆ ನಮ್ಮೂರಿನ ಗುಡಿಲಿ ಪೂಜೆ ಮಾಡಿಸ್ತೀನಿ ಅಂತ ನಾನು ಹರಿಸ್ಕೊಂಡಿದ್ದೆ. ಊರಿಗೆ ಹೋಗಿ ಹರಕೆ ತೀರ್ಸಿ ಬರೋಣ.